ಹಾಯ್ ಹಲೋ ಆಲ್ ವೆಲ್ಕಮ್ ಟು ರುಚಿ ಗೌಡಾಸ್ ಕಿಚನ್. ಇವತ್ತು ನಾನು ಯಾವ ಡಿಶ್ ತೊಗೊಂಡು ಬಂದಿದ್ದೀನಿ ಗೊತ್ತಾ? ನನ್ನ ಮೋಸ್ಟ್ ಫೇವ್ರೇಟ್ ಫಿಶ್, ಮೀನು. ಊರ ಕಡೆ ಸಿಗುವಂತಹ ಮೀನು ಇದು. ಕಾಟ್ಲಾ ಅಥವಾ ಜಿಲೇಬಿ ಅಂತ ಕರೀತಾರೆ ಇದನ್ನು. ಇಲ್ಲಿ ನಾನು ಇವತ್ತು ನಮ್ಮ ಅಜ್ಜಿ ಹತ್ರ ಮೀನಿನ ಸಾಂಬಾರನ್ನ ಮಾಡಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಯಾಕಂದರೆ ಟ್ರೆಡಿಷನಲ್ಲಾಗಿ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ 1 kg ಅಷ್ಟು ಮೀನು ತೊಗೊಂಡಿರೋದು. ಆ 1 kgಗೆ ಎಷ್ಟು ಅಳತೆ ಬೇಕು ಖಾರಕ್ಕೆ ಅಂತ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ. 1 ಕಪ್ ಅಷ್ಟು ಕಾಯಿಯನ್ನು ತುರಿದಿರೋ ಅಂಥ ಕಾಯಿ ತುರಿನ ಅಲ್ಲಿ ಹಾಕಿದ್ದೀವಿ. ಒಂದು ಮೀಡಿಯಮ್ ಟೊಮ್ಯಾಟೊ ಆದರೆ ಸಾಕು. ಮತ್ತು 1-2 ಬೆಳ್ಳುಳ್ಳಿನ ಇಲ್ಲಿ ಬಿಡಿಸಿ ಅದಕ್ಕೆ ಹಾಕೊತಾ ಇದ್ದೀವಿ. 1-2 ಪೀಸ್ ಅಥವಾ 3 ಪೀಸ್ ಅಷ್ಟು ಚಕ್ಕೆ. ದೆನ್ 1-2 ಒಂದು ಸಣ್ಣ ಈರುಳ್ಳಿ ಅಥವಾ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀವಿ. ದೆನ್ ಶುಂಠಿನೂ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ದೆನ್ ಕಡಲೆನೇ ಸ್ವಲ್ಪ ಅದು ಏನು ಸಾಂಬಾರಿಗೆ ಕನ್ಸಿಸ್ಟೆನ್ಸಿನ ಕೊಡೋದು. ಸ್ವಲ್ಪ ಕಡಲೆನ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಅದನ್ನು ಚಕ್ಕೆನ ಹಾಕಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಖಾರದ ಪುಡಿನ ಅದಕ್ಕೆ ಸೇರಿಸ್ಕೊಳ್ಳಿ. ಸಾಂಬಾರು ಪುಡಿ, ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣದಾಗಿ ಸಣ್ಣದಾಗಿ ಚೆನ್ನಾಗಿ ರುಬ್ಕೊಳ್ಳಿ. ಯಾಕಂದರೆ ದಪ್ಪ ಅಂತ ಅಂದರೆ ಸಾರು ಚೆನ್ನಾಗಿ ಬರಲ್ಲ. ಈ ಥರ ಸಣ್ಣದಾಗಿ ರುಬ್ಕೊಳ್ಳಿ. ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕಿ, ಅದಾದಮೇಲೆ 1-2 ಕಡ್ಡಿ ಅಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ, ಸಾಸಿವೆ ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತ ಅಂದರೆ ಆಪ್ಷನಲ್ ಆಗಿ ಇಟ್ಕೊಳ್ಳಿ. 1-2 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ, ದೆನ್ ಅದಾದಮೇಲೆ ನಾವು ಖಾರ ಏನು ರುಬ್ಕೊಂಡಿರ್ತೀವಿ ಮಸಾಲೆ ಖಾರ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂತಂದರೆ ತುಂಬ ತೀರಾ ಹಸಿ ವಾಸನೆ ಆ ಥರ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೋಬೇಡಿ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ನೀವು ವಾಟರ್ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು ಅದನ್ನು ನೋಡ್ಕೊಂಡು ನೀವು ಇವಾಗಲೇ ಆ್ಯಡ್ ಮಾಡ್ಕೊಬೇಕು ಸಾಂಬಾರಿಗೆ. ಮೀನಿನ ಸಾಂಬಾರು ಯಾವಾಗಲೂ ಸ್ವಲ್ಪ ತೆಳು ಇದ್ರೇ, ಅಂದರೆ ಗಟ್ಟಿ ಇರಬಾರ್ದು, ತುಂಬ ಸಾಂಬಾರು ತೆಳು ಇದ್ರೇ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಿದ್ರು ಅಜ್ಜಿ. ಸೊ ಮೀನಿನ ಸಾಂಬಾರಿಗೆ ಎಷ್ಟು ನೀವು ಹದ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಹುಣಸೆಕಾಯಿನ ಸ್ವಲ್ಪ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬೇಯಿಸ್ಕೊಂಡು ಅದನ್ನು ನೀರಲ್ಲಿ ನೆನೆ ಹಾಕಿ ನೀಟಾಗಿ ಅದನ್ನು ಸ್ಕ್ವೀಸ್ ಮಾಡಿ ಅದರಿಂದ ಆ ಹುಳಿ ಏನಿರುತ್ತೆ ಅದನ್ನು ತಗೊಂಡು ಅಲ್ಲಿ ನಾವು ನೀರು ಆ್ಯಡ್ ಮಾಡಾದಮೇಲೆ ಮೀನಿನ ಸಾಂಬಾರು ಏನು ಬೇಯಕ್ಕೆ ಬಿಟ್ಟಿರ್ತೀವಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಒಂದು 20 ಮಿನಿಟ್ಸ್ ಅಷ್ಟು ನೀಟಾಗಿ ಬೇಯಕ್ಕೆ ಬಿಡಿ. ಕುದಿ ಬರಬೇಕು, ಚೆನ್ನಾಗಿ ಈ ಥರ ಕುದಿ ಬರಬೇಕು. ಈ ಕುದಿ ಬಂದಿದ್ದು ನೋಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕಲ್ಲುಪ್ಪನ್ನು ಹಾಕ್ತಿದ್ದಾರೆ. ಇಲ್ಲಿ ನಾನು 1 kg ಅಷ್ಟು ಮೀನು ತೊಗೊಂಡಿದ್ದೀವಿ. ಈ ಮೀನು ನಮ್ಮೂರಲ್ಲೇ ಕೆರೆಯಲ್ಲಿ ಸಿಕ್ಕಿರೋ ಅಂತಹ ಮೀನು. ಅದನ್ನು ಅಪ್ಪನೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು. ಯಾಕಂದ್ರೆ ಅಪ್ಪ ಆಚೆಯಲ್ಲಿ ಯಾರೇ ಕ್ಲೀನ್ ಮಾಡಿದ್ರು, ಈವನ್ ಇನ್ ಕೇಸ್ ನಾವೇ ಕ್ಲೀನ್ ಮಾಡಿದ್ರು ಅವ್ರು ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅವರೇ ನೀಟಾಗಿ ಕ್ಲೀನ್ ಮಾಡಬೇಕು. ಇಷ್ಟು ನೀಟಾಗಿ ಅವರೇ ಕ್ಲೀನ್ ಮಾಡೋಕ್ಕಾಗೋದು, ನಾವಂತೂ ನಮ್ಮ ಕೈಲಂತೂ ಆಗಲ್ಲ. ಸೊ ಇದನ್ನು ನಾವು ಒಂದೊಂದಾಗೇ ಇಲ್ಲಿ ಬೆಂದಿರುತ್ತಲ್ಲ ಆ ಸಾಂಬಾರು ಒಳಗಡೆ ಒಂದೊಂದಾಗಿ ನೀಟಾಗಿ ಎಲ್ಲ ಕಡೆನೂ ಹಾಕ್ಕೊತಾ ಇದ್ದೀವಿ. ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ, ಅಂದರೆ ಸಾಂಬಾರು ಒಳಗಡೆ ಅದ್ದೋ ಥರ. ಇದನ್ನು ಹಾಕಿಬಿಟ್ಟು ಮೀನನ್ನು ಹಾಕಿಬಿಟ್ಟು ಸೋಟಲ್ಲೆಲ್ಲ ತಿರುಗೋದಾಗಲಿ ಅಥವಾ ಅದನ್ನು ಮಡ್ಸಾಕೋದಾಗಲಿ ಏನೂ ಮಾಡಬೇಡಿ. ನೀಟಾಗಿ ಇವಾಗ ಯಾವ ರೀತಿ ಹಾಕ್ತಿದ್ದಾರೆ ಇದೇ ರೀತಿ ಹಾಕಿಬಿಟ್ಟು ಇದನ್ನು ಒಂದು ಎಷ್ಟು ಜಾಸ್ತಿ ಅಂತೂ ಬೇಯಿಸಬಾರ್ದು, ಒಂದು 10 to 15 ಮಿನಿಟ್ಸ್ ಸಾಕು. ಬೇಗ ಬೆಂದೋಗ್ಬಿಡುತ್ತೆ ಮೀನು, ಚಿಕನ್ ಮಟನ್ ಥರ ಅಲ್ಲ. ಒಂದು 10 to 15 ಮಿನಿಟ್ಸ್ ಸಾಕು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ 10 to 15 ಮಿನಿಟ್ಸ್ ಆದಮೇಲೆ ಯಾವ ರೀತಿ ಬೆಂದಿದೆ ಅಂತ. ಇಷ್ಟು ಒಂದು ಕುದಿ ಬಂದರೆ ಸಾಕು. ಇವಾಗಂತೂ ಮೀನಿನ ಸಾಂಬಾರು ರೆಡಿ ಇದೆ. ಅಜ್ಜಿ ಮಾಡಿದ್ದಾರೆ. ತುಂಬ ಟ್ರೆಡಿಷನಲ್ಲಾಗಿ ಇದೇ ಥರ ನಮ್ಮ ಹಳ್ಳಿ ಸೈಡಲ್ಲಂತೂ ಮೀನಿನ ಸಾಂಬಾರು ಎಲ್ಲರೂ ಮಾಡೋದು. ನೀವು ಯಾರಾದರೂ ನೋಡ್ತಿರೋರು ನಿಮ್ಮ ಹಳ್ಳಿ ಸೈಡಲ್ಲಿ ಯಾವ ರೀತಿ ಮಾಡ್ತೀರಿ, ಇಲ್ಲ ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ, ಇಲ್ಲ ಏನಾದರೂ ಲೆಸ್ ಮಾಡ್ತೀರಾ, ಅದನ್ನು ಕೂಡ ನನಗೆ ತಿಳಿಸ್ಕೊಡಿ. ಇನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯೋಕ್ಕಂತೂ ಹೋಗಬೇಡಿ. ನೋಡಿ ಇಲ್ಲಿ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ನನಗಂತೂ ಮೀನಿಂದು ತಲೆ ಅಂತ ಅಂದರೆ ಸಿಕ್ಕಾಪಟ್ಟೆ ಅಂದರೆ ತುಂಬ ಇಷ್ಟ. ನಮ್ಮ ಕಡೆ ಏನಾದರೂ ಜ್ವರ ಬಂದರೆ ಇಲ್ಲ ಶೀತ ನೆಗಡಿ ಅಂತ ಆದರೆ ಮೊದಲು ಪ್ರಿಫರ್ ಮಾಡೋದೇ ಫಿಶ್. ಮೀನು ಸಾಂಬಾರು ಕುಡಿ, ಮೀನಿನ ಸಾಂಬಾರು ಹುಳ್ಳಿಲಿ ಊಟ ಮಾಡು, ಬೇಗ ಹುಷಾರಾಗುತ್ತೆ, ಈ ಥರ ಹೇಳ್ತಾರೆ. ಹಳ್ಳಿ ಕಡೆ ಯೂಶ್ವಲಿ ಇದೇ ಥರ. ಇಲ್ಲಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಸಾಂಬಾರು ಕಾಣಿಸ್ತಿದೆ, ಸಾಂಬಾರು ಬಂದಿದೆ ಅಂತ. ಮೀನು ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಐ ಹೋಪ್ ಎಲ್ರಿಗೂ ನಮ್ಮ ಅಜ್ಜಿ ಮಾಡಿರೋ ಮೀನಿನ ಸಾಂಬಾರು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.